ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಜಯದೇವ್ ಅವರು ತನ್ನ ರೂಮ್ಗೆ ಬರ್ತಾರೆ. ಆಗ ಮಲ್ಲಿ ಅವರು ಜಯದೇವ್ನೇ ನೋಡ್ತಾ ಇರ್ತಾರೆ. ಆಗ ಜಯದೇವ್ ಅವರು, ಮಲ್ಲಿ ನನ್ನ ಪರ್ಸು ಹೊರಗಡೆ ಇದೆಯಲ್ಲ, ಹೇಗೆ ಬಂತು ಇದು ಅಂತ ಕೇಳ್ತಾರೆ. ಆಗ ಮಲ್ಲಿ, ಪಾರ್ಥ ಅವರು ಆಫೀಸ್ ರಿಲೇಟೆಡ್ ಫೈಲ್ ಬೇಕಿತ್ತು ಅಂತ ಬಂದರು, ನನಗೆ ಕೇಳಿದ್ರು, ನನಗೆ ಅದೆಲ್ಲ ಗೊತ್ತಾಗೋಕ್ಕಿಲ್ಲ, ನೀವೇ ತಗೊಳ್ಳಿ ಅಂತ ನಾನು ಹೇಳಿದೆ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಪಾರ್ಥ ಯಾವ ಫೈಲ್ನ ತಗೊಂಡಿರ್ಬೋದು, ನನ್ನ ಫೈಲ್ ಏನಾದರೂ ತಗೊಂಡಿದ್ದಾನ ಅಂತ ತನ್ನ ಕಾಂಟ್ರಾಕ್ಟ್ ಪೇಪರ್ಸ್ ಇರೋವಂಥ ಫೈಲ್ನ ನೋಡ್ತಾರೆ. ಸದ್ಯ ನಾನು ಬಚಾವಾದೆ, ಫೈಲ್ನ ತಗೊಂಡಿಲ್ಲ ಅಂತ ಫೈಲ್ನ ತಗೊಳ್ತಾರೆ. ಮಲ್ಲಿ, ನಾನು ಇಲ್ಲೇ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಬರ್ತೀನಿ, ಯಾಕೆ ಅಂದರೆ ಆಫೀಸ್ ರಿಲೇಟೆಡ್ ಕೆಲಸ ಇದೆ ಅದಕ್ಕೆ ಅಂತ ಹೇಳ್ತಾರೆ. ಆಗ ಮಲ್ಲಿಗೆ ಜಯದೇವ್ ಬಗ್ಗೆ ಡೌಟ್ ಬರುತ್ತೆ. ಅಲ್ಲ ರೀ, ನೀವೇನಕ್ಕೆ ಅಲ್ಲಿಗೆ ಹೋಗಬೇಕು, ಏನೇ ಮೀಟಿಂಗ್ ಮಾಡೋದಿದ್ರು ಅವ್ರನ್ನೇ ಇಲ್ಲಿಗೆ ಕರೆಸ್ಕೊಂಡು ಮೀಟಿಂಗ್ ಮಾಡ್ಬೋದಲ್ವೇ ಅಂತ ಹೇಳ್ತಾರೆ. ಏನು ಮಾತಾಡ್ತಾ ಇದೆಯಾ ಮಲ್ಲಿ, ಇದು ಆಫೀಸ್ ರಿಲೇಟೆಡ್ ಕೆಲಸ, ಆಫೀಸ್ ಇರೋದೇನಕ್ಕೆ, ಇಂಥ ಕೆಲಸ ಮಾಡೋದಕ್ಕೆ ಅಲ್ವಾ, ಅದನ್ನು ಬಿಟ್ಟು ಅವ್ರನ್ನ ಮನೆಗೆ ಕರೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳೋ, ನಾನು ಹೋಗ್ಬಿಟ್ಟು ಬೇಗನೆ ಬರ್ತೀನಿ, ಅವಾಗವಾಗ ನಿನಗೆ ಫೋನ್ ಮಾಡಿ ವಿಚಾರಿಸ್ಕೊಳ್ತಾ ಇರ್ತೀನಿ ಮಲ್ಲಿ, ಡೋಂಟ್ ವರಿ ಅಂತ ಹೇಳಿ ಹೊರಡ್ತಾರೆ. ಆಗ ಮಲ್ಲಿ, ಗೊತ್ತು ರೀ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ, ಆ ದಿಯಾನ ಮೀಟ್ ಮಾಡೋದಕ್ಕೆ ತಾನೇ, ಕಟ್ಕೊಂಡವಳು ಕೊನೆ ತನಕ ಇಟ್ಕೊಂಡವಳು ಇರೋ ತನಕ ಅಂತ ಮಾತನ್ನು ಕೇಳಿದ್ದೀನಿ, ಇದೆಲ್ಲ ಎಷ್ಟು ದಿನ ತನಕ ನಡೆಯುತ್ತೆ ಅಂತ ನಾನು ನೋಡ್ತೀನಿ ರೀ ಅಂತ ಮನಸ್ಸೆಲ್ಲ ಅಂದ್ಕೊಂಡು ಅಳ್ತಾ ಇರ್ತಾರೆ. ನಂತರ ಜಯದೇವ್ ಅವರು ಎಲ್ಲ ಕೆಲಸನ ಮುಗಿಸ್ಕೊಂಡು ರೂಮ್ಗೆ ಬರ್ತಾರೆ. ಆಗ ಜಯದೇವ್ ಅವರು ಮಲ್ಲಿನ ಮಾತಾಡ್ಸೋಕೆ ಅಂತ ಮಲ್ಲಿ ಹತ್ರ ಬಂದು ಕೂತ್ಕೊಳ್ತಾರೆ. ಮಲ್ಲಿಗೆ ಜಯದೇವ್ನ ನೋಡಿ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಅಲ್ಲ ರೀ, ನನ್ನ ಮಗು ನನ್ನನ್ನು ಬಿಟ್ಟು ಹೋಯ್ತಲ್ಲ, ನಿಮಗೆ ಶಾನೆ ಬೇಜಾರಾಗಿರ್ಬೇಕು ಅಲ್ವಾ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಹೌದು ಮಲ್ಲಿ, ನನಗೆ ನೀನೇ ಎಲ್ಲ ಅಂತ ಹೇಳ್ತಾರೆ. ಆಗ ಮಲ್ಲಿಗೆ ತುಂಬಾನೇ ಕೋಪ ಬರುತ್ತೆ. ಜಯದೇವ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತಿರೋದಕ್ಕೆ ಮಲ್ಲಿ ಅವರು, ಹಾಗಾದ್ರೆ ದಿಯಾ ಅಂತ ಕೇಳ್ತಾರೆ. ಅದನ್ನ ಕೇಳಿ ಜಯದೇವ್ಗೆ ಶಾಕ್ ಆಗುತ್ತೆ. ಮಲ್ಲಿ ಏನು ಹೇಳ್ತಾ ಇದ್ದಾಳೆ, ಮಲ್ಲಿಗೆ ನಮ್ಮ ವಿಚಾರ ಏನಾದರೂ ಗೊತ್ತಾಯ್ತಾ, ಮಲ್ಲಿ ಯಾಕೆ ಈ ರೀತಿ ಹೇಳ್ತಾ ಇದ್ದಾಳೆ ಅಂತ ಜಯದೇವ್ ಅವರು ತುಂಬಾನೇ ದಿಗಿಲು ಬೀಳ್ತಾ ಇದ್ದಾರೆ. ಮಲ್ಲಿ ಏನು ಹೇಳ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಆಗ ಮಲ್ಲಿಗೆ ತುಂಬಾನೇ ಕೋಪ ಬರುತ್ತೆ. ಸಾಕು ನಿಲ್ಲಿಸ್ರಿ ನಿಮ್ಮ ನಾಟಕನ ಅಂತ ಜೋರಾಗಿ ಹೇಳ್ತಾರೆ. ಅದನ್ನು ಕೇಳಿ ಜಯದೇವ್ಗೆ ದಿಗ್ಲಾಗ್ತಾ ಇರುತ್ತೆ. ನಾನು ಹಳೆ ಮಲ್ಲಿ ಅಲ್ಲ, ನನಗೆ ಎಲ್ಲನೂ ಕೂಡ ಜ್ಞಾನೋದಯ ಆಗಿದೆ, ನನಗೂ ಕೂಡ ಬುದ್ಧಿ ಬಂದಿದೆ, ಇನ್ನು ಮುಂದೆ ಇದೆಲ್ಲ ನಡೆಯೋಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ಜಯದೇವ್ಗೆ ಮಲ್ಲಿ ಮೇಲೆ ತುಂಬಾನೇ ಕೋಪ ಬರುತ್ತೆ. ನಿನ್ನ ಮಾತು ಯಾಕೋ ತುಂಬಾನೇ ಹತ್ಯೆ ಆಗ್ತಿದೆ ಅಂತ ಗದರುತ್ತಾರೆ. ಆಗ ಮಲ್ಲಿ ಜೋರಾಗಿ, ಮಾತು ಹತ್ಯೆ ಆಗ್ತಾ ಇರೋದು ನಂದಲ್ಲ ರೀ, ನೀವು ಹಾಡ್ತಾ ಇರೋ ಆಟಗಳು, ಇನ್ನು ಮುಂದೆ ನಿಮ್ಮ ಆಟಗಳು ಏನು ನಡೆಯೋಕ್ಕಿಲ್ಲ ರೀ ಅಂತ ಜಯದೇವ್ ಕಾಲರ್ ಪಟ್ಟಿನ ಹಿಡಿತಾರೆ. ಮಲ್ಲಿ ಮಾತನ್ನ ಕೇಳಿ ಜಯದೇವ್ ಅಂತೂ ಫುಲ್ ಶಾಕ್ ಆಗ್ತಾರೆ. ಈ ಕಡೆ ಭೂಮಿಕಾ ಅವರು ಆನಂದ್ಗೆ ಒಂದ್ ಕಡೆ ಹೋಗೋದಿದೆ, ಹೋಗ್ಬಿಟ್ಟು ಬರೋಣ ಅಂತ ಹೇಳಿರ್ತಾರೆ. ಆಗ ಆನಂದ್ ಅವರು ಸರಿ ಆಯ್ತು ಅಂತ ಭೂಮಿಕಾ ಅವರು ಹೇಳಿರೋ ಜಾಗಕ್ಕೆ ಬರ್ತಾರೆ. ಆಗ ಭೂಮಿಕಾ ಅವರು ಆನಂದ್ ಕೆಂಚನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಆನಂದ್ ಅವರು ಯಾಕತ್ಗೆ ಅಂತ ಕೇಳಿದ್ರೆ, ಆಗ ಭೂಮಿಕಾ ಅವರು ಎಲ್ಲ ವಿಷಯನೂ ಸಾಕ್ಷಿ ಸಮೇತ ಗೌತಮ್ ಅವ್ರ ಮುಂದೆ ಹೇಳೋಣ ಅಂತ ಹೇಳ್ತಾರೆ. ಆಗ ಆನಂದ್ಗೆ ಖುಷಿ ಆಗುತ್ತೆ. ಅದಕ್ಕೆ ಅದಕ್ಕೆ ಹೇಳೋದು, ಒಂದು ಮಾತು ಹೆಣ್ಮಕ್ಳನ್ನ ಕೇಳಬೇಕು ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಹೆಣ್ಮಕ್ಳು ಅಂತ ಅಂದರೆ ಕಡಿಮೆನಾ ಆನಂದ್ ಅವರೇ, ಸೀರೆಗೆ ಕಾಲರ್ ಒಂದಿಲ್ಲ ಅಷ್ಟೇ, ನಮ್ಗೇನಾದರೂ ಸೀರೆಗೆ ಕಾಲರ್ ಇದ್ದಿದ್ರೆ ಕಾಲರ್ನ ಎತ್ತಿ ತೋರಿಸಿ ಹೆಂಗೆ ನಾವು ಅಂತ ಹೇಳ್ಬೋದಿತ್ತು ಅಂತ ಹೇಳ್ತಾರೆ. ಆಗ ಆನಂದ್ಗೆ ತುಂಬಾನೇ ಖುಷಿ ಆಗುತ್ತೆ. ಮಲ್ಲಿ ಜಯದೇವ್ ಬಗ್ಗೆ ಎಲ್ಲ ವಿಚಾರನ ಕೂಡ ಮನೆಯವರೆಲ್ಲಿಗೂ ಹೇಳ್ತಾರಾ, ಏನು ಮಾಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಾಗಿತ್ತು ಶುಕ್ರವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.